ಸರ್ ನಿಮ್ಮ ಅವಧಿನಲ್ಲಿ ಹಾಸನಕ್ಕೆ ಒಂದು ಲಾ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು ಸರ್. ಮಕ್ಕಳು ಇಶ್ಯೂ ತಮ್ಮ ಗಮನಕ್ಕಿದೆ ಅಂತ ಅದು ನನ್ನ ಗಮನಕ್ಕೆ ಬಂದು ಭೋಜೇಗೌಡರು ಏನು MLC ಅವರಿದ್ದಾರೆ, ಅವರ ಹಿಂದೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ಗೆ ಲಾ ಕೌನ್ಸಿಲ್ನಲ್ಲಿ ಬಾರ್ ಕೌನ್ಸಿಲ್ಗೆ ಉಪಾಧ್ಯಕ್ಷರಿದ್ದರು. ನನ್ನ ಗಮನಕ್ಕೆ ಬಂದ ನಂತರ ನನಗೆ ಸ್ವರೂಪ್ ಅವರು, ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು. ಅದನ್ನ ನಂತರ ಒಂದು ನಿಮಿಷ, ಅದು ಅಧಿಕಾರಿಗಳ ಮಿಸ್ಟೇಕ್. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಹೇಳಿದ್ದೀವಿ, ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಾಹಿತಿಗಳನ್ನು ಕೊಟ್ಟರೆ ಇದೇನು ಸಮಸ್ಯೆ ಇರಲ್ಲ. ಸ್ವರೂಪ್ ಅವರು ನನ್ನ ಗಮನಕ್ಕೆ ತಂದ ಮೇಲೆ ಭೋಜೇಗೌಡರಿಗೆ ಹೇಳಿ ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡಿಸಿದ್ವಿ. ಹಾಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ ಇಲ್ಲ ನೆಕ್ಸ್ಟ್ ಮಾಡೋಣ. ಈಗ ಸದ್ಯ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ, ಅದು ಮಾಡಿಸಿದೀವಿ. ಪರ್ಮನೆಂಟ್ ಆಗಿ ಏನು ಸಾಲ್ವ್ ಮಾಡ್ಬೇಕು. ಲಾ ಕಾಲೇಜ್ಗೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲಲ್ಲಿ ಪರ್ಮಿಷನ್ ತಗಬೇಕು. ನಾನೇ ನನ್ನ ಸಮಿತಿ ಅಧ್ಯಕ್ಷನಾಗಿ 3 ಸಾರಿ ಮಾಡಿ ರಿಜಿಸ್ಟ್ರಾರು ಇವ್ರನ್ನೆಲ್ಲ ಕರೆಸಿ ಅನುಮತಿ ಕೊಡಿಸಿದ್ದೆ. ಇವ್ರೇನು ಮಾಡಿದರೆ ಅಡಿಷನ್ ಆಗಿ ವಿತೌಟ್ ಪರ್ಮಿಷನ್ ಇದ್ದರೆ ಅಡಿಷನ್ ಇದೇ ಇಲ್ಲ, ಅಡ್ಮಿಷನ್ ಮಾಡಿದ ಹಿಂದೆ ಅದನ್ನು ಮತ್ತೆ ದೇವೇಗೌಡರು ಕುಮಾರಣ್ಣರು ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಾಕೆಂದರೆ ಇದೇ ರೀತಿ ಒಳಾಂಗದಲ್ಲಿ ನಾವು ಮಾಡ್ಬೋದಾಯಿತು. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಸಾರಿ ನಾನೇ ಪತ್ರ ಬರೆದಿದ್ದೆ. ಲಾ ಕಾಲೇಜ್ ಇರ್ಬೋದು, ಇದು ಈ ಕಾಲೇಜ್ಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್, ಕುಮಾರಸ್ವಾಮಿಯವರು 250 ಕಾಲೇಜ್ ಕೊಟ್ಟು 4800 ಜನ ಟೀಚರ್ಸ್ ವಿತ್ ಇದು ಮತ್ತು ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದರು. 1600 ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ 2000 ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್. ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ, ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ, ಪ್ರಾಥಮಿಕ ಅಂತ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು. ಕುಮಾರಸ್ವಾಮಿಯವರು ಒಂದು ಕ್ರಾಂತಿಕಾರಿ. 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಬೆಂಗಳೂರಿಗೆ 8 ಕಾಲೇಜ್ ಕೊಟ್ಟರು, ಮೈಸೂರಿಗೆ 4 ಕಾಲೇಜು. ಒಂದೊಂದು ಮಕ್ಕಳುಗಳು ಬಡವರ ಮಕ್ಕಳು ಓದಲಿ ಅಂತ ಅಲಾಂಗ್ ವಿತ್ ಬಿಲ್ಡಿಂಗ್ ಮತ್ತು ಮೂಲಭೂತ ಸೌಕರ್ಯ ಮೇಸ್ಟುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 2019ರಲ್ಲಿ 2019ರಲ್ಲಿ ಮತ್ತೆ 5,000 ಕೋಟಿ ಕೊಟ್ಟಲ್ಲ. ಆಮೇಲೆ ಇನ್ನೊಂದು ಈಗ ರೇವಣ್ಣ ಅವರು ಮತ್ತು ನಮ್ಮ ಮಾಜಿ ಶಾಸಕ ಮಿತ್ರರೆಲ್ಲ ಸೇರಿ ಈಗಾಗಲೇ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಕನಿಷ್ಠ 1.5 ಇಂದ 2 ಲಕ್ಷ ಜನ ಬರೀ ಜಿಲ್ಲೆಯಿಂದ ಸೇರಿಸಬೇಕು ಅಂತಕ್ಕಂಥ ಒಂದು ಅವರ ಶ್ರಮ ಏನಿದೆ, ಆ ಶ್ರಮದಲ್ಲಿ ಅವರು ಯಶಸ್ಸು ಕಾಣ್ತಾರೆ ಅಂತಕ್ಕಂಥ ನಮಗೆ ಕಾರ್ಯಕರ್ತರು ಯಶಸ್ಸನ್ನು ತಂದು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದನ್ನು ಕೇಂದ್ರ ಸರ್ಕಾರದ್ದು 2 ಇಶ್ಯೂಸ್ನ ದೇವೇಗೌಡರು ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಿಗೆ ಒಂದು ಹಿಂದಿನ ದೇವೇಗೌಡರಿಂದ ಸರ್ವೆಗಾಗಿತ್ತು. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು, ಕುಶಾಲನಗರ ರೈಲ್ವೆ ಮಾರ್ಗ ಕೇಳಿದ್ದು. ಅದನ್ನು ರೈಲ್ವೆ ಮಾರ್ಗನ ಈ ವರ್ಷ ಬಡ್ಜೆಟಲ್ಲಿ ಸೇರಿಸಿ ಅಂತ ಲೆಟ್ರು ಬರೆದಿದ್ದೀವಿ. ಅದು ಲೇಟಾಗಿ ಬರೆದಿದ್ದೀವಿ, ಅದರಿಂದ ಪ್ರಯತ್ನ ಪಡ್ತಾಯಿದ್ದೀವಿ. ಇನ್ನೊಂದು ಕುಮಾರಣ್ಣರಿದ್ದಲು ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರ್ಕಲ್ಗೂಡು ಅದನ್ನು 4 ಲೈನ್ ರಸ್ತೆ ಇಲ್ಲಿಂದ DPR 2019ರಲ್ಲಿ DPR ಎಲ್ಲ ಮಾಡಿ 1600 ಕೋಟಿಗೆ ಕಳಿಸಿ ಮಾಕುಟ ಇಂಟರ್ಸ್ಟೇಟ್ ಅದು ಪಾಪ ಗಡ್ಕರಿ ಅಲ್ಲ, ಅದನ್ನು ಅವ್ರು ಕೇಳಿದ್ರಲ್ಲಿ ಏನು ಅಂತ ಅದನ್ನು ಕೇಳ್ತಾ ಇದ್ದೀವಿ. 2 ಇಶ್ಯೂಸ್ನ ನಮಗೆ ಗೊತ್ತಾಯ್ತು ಸರ್. ಯಾಕೆಂದರೆ ಏನು ಕೇಂದ್ರ ಸರ್ಕಾರದ ಏನು ಕೇಳ್ತಾ ಇದ್ದೀರಿ ಅಂದಾಗ ಅದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ನೋಡ್ರಿ, ಒಂದ್ ನಿಮಿಷ. ಸಮಾವೇಶದ್ದು 2.5 ವರ್ಷ ಆಯ್ತು ಈ ಸರ್ಕಾರ ಬಂದು. 2.5-3 ವರ್ಷ ಆಯ್ತಲ್ಲ. ಬೇಗ 3 ವರ್ಷ ಆಗೋಯ್ತು. ಮೇಗೆ ದೇವೇಗೌಡರು ಏನು ಸುಮ್ಮನೆ ಕೂತಿಲ್ಲ. ದೇವೇಗೌಡರು ಇವತ್ತು ಒಂದು ದಿನ ಪಾರ್ಲಿಮೆಂಟ್ರಿ ರಾಜ್ಯಸಭೆ ತಪ್ಪಿಸ್ಕೊಳ್ದಲೆ ಈ 93ನೇ ವಯಸ್ಸಲ್ಲಿ ದಿನ ಹೋಗಿ ರಾಜ್ಯದ್ದು, ಜಿಲ್ಲೆಯದು ಇಶ್ಯೂಸ್ಗಳನ್ನ, ರಾಷ್ಟ್ರದ ಇಶ್ಯೂಸ್ನ ಮಾತಾಡೋವಂಥ ಒಬ್ಬ ಏಕೈಕ ಮಾಜಿ ಪ್ರಧಾನಮಂತ್ರಿ ಇದ್ದರೆ ದೇವೇಗೌಡರು ಅಂತ ನಾವು ನಮ್ಮ ತಂದೆ ಅಂತ ಎಲ್ಲ ಭಾವಿಸ್ತೀನಿ.
ಅವರು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇರೋದು 2.5 ವರ್ಷದಿಂದ ಏನಪ್ಪ ನಾನು ಬದುಕಿದ್ದಂಗೆ ಈ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ಏನೇನು ನಡೀತಾ ಇದೆ ಅದನ್ನು ನೋಡಿ ಇವತ್ತು ಒಂದು ಸಭೆ ಮಾಡಬೇಕು ಅಂತ ನಮ್ಮ ಶಾಸಕರನ್ನ ಕರೆದು ಮಾತಾಡಿದ ಮೇಲೆ ಅದೇನೇ ಇಲ್ಲಪ್ಪ ನಾನು ಬದುಕಿರುವಾಗ ನಮ್ಮ ಜಿಲ್ಲೆ ಅನ್ಯಾಯಕ್ಕೆ ನಾನು ಬಿಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರನ್ನ ಕರೀಲೇಬೇಕು, ನಾನು ಸಭೆ ನಡೀಬೇಕು ಅಂತ ಸಮಾವೇಶನ ಹೇಳಿದ್ರು. ಜಿಲ್ಲೆಯ ಎಲ್ಲ ವಾಲಂಟಿಯರ್ ಆಗಿ ಇವತ್ತು ಅವರವರೇ ದನ ಎಲ್ಲ ಕೊಟ್ಟು ಶಾಸಕರು ಮತ್ತು ಎಲ್ಲ ಎಲ್ಲಿ ಇದು ನಮ್ಮ ಬೇಲೂರಿಂದ ನಾವು ಶುರು ಮಾಡಿದ್ದೀವಿ, ಅರಸೀಕೆರೆ ಮಾಡಿದ್ದೀವಿ, ಅಲ್ಲಿಂದ ಚನ್ನರಾಯಪಟ್ಟಣ ಬಾಲಣ್ಣವರು, ಅರಕೂರು ಮಂಜಣ್ಣವರು ಎಲ್ಲ ಸೇರಿ ಇವತ್ತು ಕನಿಷ್ಠ ಸಕಲೇಶ್ವರ ಕುಮಾರಸ್ವಾಮಿಯವರು, ಆಲೂರು ಮಂಜೇಗೌಡರು, ಹಾಸನ ಸ್ವರೂಪ್ ಪ್ರಕಾಶ್ ಎಲ್ಲ ಸೇರಿ ಮಿನಿಮಮ್ ಇಲ್ಲೇ 2 ಲಕ್ಷ ಜನ ಬರುವಂಥ ಭಾವನೆ ಇದೆ ವಾಲಂಟಿಯರ್ ಆಗಿ. ಗೊತ್ತಾಯ್ತು ಸರ್? ಇವತ್ತು ಈ ಜಾಗ ಇದೈತಲ್ಲ ಸರ್, ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಲೆ ಈ ಜಾಗ ಐತಲ್ಲ 1040 ಎಕರೆ ಜಾಗನ ಬಡವರಿಗೆ ನಿವೇಶನ ಮಾಡೋಕ್ಕೆ 50-50ನಲ್ಲಿ ಕೊಡೋದಕ್ಕೆ ರೈತರಿಗೂ ತೊಂದರೆ ಆಗಬಾರ್ದು ಅಂತ ಕುಮಾರಣ್ಣರೇ ಮಾಡಿಕೊಟ್ರು. ಅಲ್ಲಿ ನಾನು ಕುಮಾರಣ್ಣರು ಇದ್ದಾನೆ ಮಾಡಿಕೊಟ್ಟಿದ್ದ. ಆಮೇಲೆ ಅದೇನಾಯಿತು ಅದೆಲ್ಲ ಈಗ ಒಳ್ಳೆ ಲೇಔಟ್ ಐತೆ, ನಿಮಗೂ ಒಂದೊಂದು ಸೈಟ್ ಕೊಟ್ಟರು ಒಳ್ಳೇದು, ಅಲ್ಲೇ ಕೊಟ್ಟರು ಒಂದೊಂದು ಕೊಟ್ಟರು, ಕೆಲವರಿಗೆ ಕೊಟ್ಟಿಲ್ಲ. ಇಲ್ಲೂ ಪತ್ರಿಕೆ ನಮ್ಮ ಕೊಡ್ತಾರ ಕುಮಾರಣ್ಣ ಇದ್ರೆ ಕೊಡಿಸಿವೆ, ಕುಮಾರಣ್ಣ ಇಲ್ವಲ್ಲ ಈಗ. ಕುಮಾರಣ್ಣ ಕೇಂದ್ರ ಸೈಟ್ ಹಂಚಿದ್ರೂ ಸರ್ಕಾರ ಬಂದಿದ್ದ ಕೊಡೋಣ. ಆಯ್ತಾ? ಎಲ್ಲ ಪತ್ರಿಕೆಯರು ಅಲ್ಲ ಒಂದು ನಿಮಿಷ, ಎಲ್ಲ ಪತ್ರಿಕೆಯರು ಪಾಪ ನಮ್ಮ ಪಾರ್ಟಿಗೆ ಪೂರ್ತಿ ಸಹಕಾರ ಮಾಡಿದ್ರು ಕಳೆದ 1 ವಾರದಿಂದ. ತಾವೆಲ್ಲ ದಯಮಾಡಿ ಇಲ್ಲಿ ಕುಮಾರಣ್ಣರು ಬಂದರೆ ಇದೇ ಆಹ್ವಾನ ಪತ್ರಿಕೆ ಅಂತೇಳಿ ದಯಮಾಡಿ ಎಲ್ಲ ನೀವು ಬರಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. 24ನೇ ತಾರೀಕು ತಾವೆಲ್ಲ ದಯಮಾಡಿ ಬಂದು ನಮ್ಮ ಪಕ್ಷದ ಏನು ಸುದ್ದಿ ಇದೈತೆ ಮಾಧ್ಯಮದವರೆಲ್ಲ ಬರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾದವ್ರು ಇಲ್ಲೇ ಇದೇ ಆಹ್ವಾನ ಅಂತ ಹೇಳಿ ಮತ್ತೆ ಆಮೇಲೆ ಹೇಳೋದು ಬೇಕಾದ್ರೆ ಹೇಳ್ತೀವಿ. ಇದನ್ನ ದಯಮಾಡಿ ಎಲ್ಲ ಆಹ್ವಾನ ಪತ್ರಿಕೆ ಅಲ್ಲ, ಅದಕ್ಕೆ ಇವತ್ತೇ ಹೇಳ್ಬಿಡ್ತಾ ಇದ್ದೀನಿ ಎಲ್ಲ. ಆಮೇಲೆ ಮಂತ್ರಿ ಕೇಂದ್ರ ಮಂತ್ರಿಗಳ ಹತ್ರ ಆಮೇಲೆ ರೇವಣ್ಣರು ಕರೀದಿಲ್ಲ ಅನ್ನೋದು ಬೇಡ ಅಂತ ಇವತ್ತೇ ನಿಮಗೆಲ್ಲ ನಾನು ಸ್ವರೂಪ್ ಪ್ರಕಾಶ್ ನಮ್ಮ ನೀನು ಏನೇ ಮಾಡಿದ್ರು ಅವ್ರು ಸಹಿಸ್ಕೊತಾರೆ. ನಿನ್ನ ಬಗ್ಗೆ ವಿಶೇಷ ಪ್ರೀತಿ. ಥ್ಯಾಂಕ್ ಯು ಸರ್. ಏನು ಎಲ್ಲರಿಗೂ ಬೈಕ್ ಕೊಡಿ, ಅಲ್ಲೇ ಮಾತಾಡ ಬೈಕ್ ಏನಿಲ್ಲ ಸುಮ್ಮನೆ ಮಾತು ಬೇಡ, ಮೈಕ್ ಏನು ಬೇಡ, ಎಲ್ಲರಿಗೂ ಮೈಕ್. ಥ್ಯಾಂಕ್ ಯು ಬ್ರದರ್. ಎಲ್ಲರೂ